ಹಾಯ್! ದೋಸೆ ಹಿಟ್ಟಿಂದ ಕೂಡ ಚಕ್ಲಿ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಅಂದರೆ ಬನ್ನಿ ನಾನು ತೋರಿಸ್ಕೊಡ್ತೀನಿ. ಒಂದು ಸ್ವಲ್ಪ ದೋಸೆ ಹಿಟ್ಟಿಗೆ ಸ್ವಲ್ಪ ಹುರಿಗಡಲೆ ಪುಡಿ, ಒಂದು ಸ್ವಲ್ಪ ಕಡಲೆ ಹಿಟ್ಟು, 1 ಟೇಬಲ್ ಚಮಚದಷ್ಟು ಬಿಳಿ ಎಳ್ಳು, 1 ಟೇಬಲ್ ಚಮಚದಷ್ಟು ಜೀರಿಗೆ, ರುಚಿಗೆ ಬೇಕಾದಷ್ಟು ಖಾರ, ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಅಡುಗೆ ಸೋಡಾನ ಕೂಡ ಸೇರಿಸ್ಕೊಂಡು ಈ ಒಂದು ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಇರಬೇಕು. ತೀರಾ ತೆಳ್ಳಗಿರಬಾರ್ದು, ತೀರಾ ಗಟ್ಟಿ ಇರಬಾರ್ದು. ಈಗ ಚಕ್ಲಿ ಮೇಕರಲ್ಲಿ ಈ ಹಿಟ್ಟನ್ನು ಇಟ್ಕೊಂಡು ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದ ನಂತರ ನಾವು ಚಕ್ಲಿಯನ್ನು ಹಾಕ್ಕೊಂಡ್ರೆ ಪರ್ಫೆಕ್ಟ್ ಆದಂತಹ ಚಕ್ಲಿ ರೆಡಿ ಆಗಿಬಿಡತ್ತೆ. ನೋಡಿದ್ರಲ್ವಾ ಎಷ್ಟು ಪರ್ಫೆಕ್ಟ್ ಆಗಿ ಚಕ್ಲಿ ಬಂದಿದೆ ಅಂತ. ನಮಗೊಮ್ಮೊಮ್ಮೆ ಈವ್ನಿಂಗ್ ಟೈಮ್ ಮನೆಯಲ್ಲಿ ಸ್ನ್ಯಾಕ್ಸ್ ಏನೂ ಇಲ್ಲ ಅಂದಾಗ, ಇಲ್ಲಾಂದರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬೇಕಾಗಿದ್ದರೆ ಕೂಡ ಈ ರೀತಿಯಾಗಿ ಈಸಿಯಾಗಿ ದೋಸೆ ಹಿಟ್ಟಿಂದ ಚಕ್ಲಿ ಹಾಕ್ಕೋಬೋದು. ತುಂಬಾ